ಅಧ್ಯಾಯ 21. ಇದರಲ್ಲಿ ಹೇಮಡ್ ಪಂತರು ವಿನಾಯಕ ಹರಿಶ್ಚಂದ್ರ ಠಾಕೂರ್, B.A. ಅನಂತರಾವ್ ಪಾಟಂಕರ್, ಪುಣೆ ಪುಂಡರೀಪುರದ ನ್ಯಾಯವಾದಿಯ ಬಗ್ಗೆ ಹೇಳಿದ್ದಾರೆ. ಈ ಕಥೆಗಳೆಲ್ಲವೂ ಸಂತೋಷಕರವಾದವು. ಇವುಗಳನ್ನು ಸರಿಯಾಗಿ ಗ್ರಹಿಸಿದಲ್ಲಿ ಆಧ್ಯಾತ್ಮಿಕ ಮಾರ್ಗಕ್ಕೆ ದಾರಿಯನ್ನು ತೋರಿಸುತ್ತದೆ. ಸಾಮಾನ್ಯವಾಗಿ ನಮ್ಮ ಇಂದಿನ ಜನ್ಮದ ಸಮುಪಾರ್ಜನೆಯಿಂದಲೇ ಮಹಾತ್ಮರ ಸಾಂಗತ್ಯ ಭಾಗ್ಯವು ಲಭಿಸಿ ಅದರಿಂದ ಒಳ್ಳೆಯದನ್ನು ಪಡೆಯುತ್ತೇವೆ. ಇದಕ್ಕೆ ಉದಾಹರಣೆಯಾಗಿ ಹೇಮಡ್ ಪಂತರು ತನ್ನ ವಿಷಯವನ್ನೇ ಹೇಳುತ್ತಿದ್ದಾರೆ. ಮುಂಬೈಗೆ ಹತ್ತಿರದಲ್ಲಿರುವ ಬಾಂದ್ರಾದಲ್ಲಿ ಆತನು ತುಂಬ ಕಾಲದಿಂದಲೂ ನ್ಯಾಯಾಧೀಶರಾಗಿದ್ದರು. ಅಲ್ಲಿ ಪೀರು ಮೌಲಾನಾ ಎಂಬ ಮಹಮ್ಮದಿಯ ಮಹಾತ್ಮರು ವಾಸಿಸುತ್ತಿದ್ದರು. ಅನೇಕ ಹಿಂದೂಗಳು, ಪಾರ್ಸಿಯರು, ಇತರೆ ಮತಸ್ಥರೆಲ್ಲರೂ ಹೋಗಿ ಅವರನ್ನು ದರ್ಶಿಸಿಕೊಳ್ಳುತ್ತಿದ್ದರು. ಹೇಮಡ್ ಪಂತರ ಪುರೋಹಿತನಾದ ಹಿಮನ್ ಪೀರು ಮೌಲಾನರನ್ನು ದರ್ಶಿಸಿಕೊಳ್ಳಲು ಅನೇಕ ಸಲ ಹೇಮಡ್ ಪಂತರಿಗೆ ಹೇಳಿದರು. ಆದರೆ ಯಾವುದೋ ಕಾರಣದಿಂದ ಹೇಮಡ್ ಪಂತರು ಆ ಮಹಾತ್ಮರನ್ನು ದರ್ಶಿಸದೆ ಹೋದರು. ಅನೇಕ ವರ್ಷಗಳ ನಂತರ ಆತನ ಸರದಿ ಬಂದಿತು. ಆತನು ಶಿರಡಿಗೆ ಹೋಗಿ ಶ್ರೀ ಸಾಯಿ ದರ್ಬಾರ್ನಲ್ಲಿ ಶಾಶ್ವತ ಸ್ಥಾನವನ್ನು ಪಡೆದರು. ದುರದೃಷ್ಟವಂತರಿಗೆ ಇಂತಹ ಮಹಾತ್ಮರ ಸಾಂಗತ್ಯವು ಲಭಿಸುವುದಿಲ್ಲ. ಕೇವಲ ಅದೃಷ್ಟವಂತರಿಗೆ ಇವು ಲಭಿಸುವುದು. ಯೋಗೀಶ್ವರರ ವ್ಯವಸ್ಥೆ. ಅತ್ಯಂತ ಪ್ರಾಚೀನ ಕಾಲದಿಂದಲೂ ಪ್ರಪಂಚದಲ್ಲಿ ಯೋಗೀಶ್ವರರ ವ್ಯವಸ್ಥೆ ಇದೆ. ಅನೇಕ ಯೋಗಿಗಳು ಹಲವು ಕಡೆಗಳಲ್ಲಿ ಅವತರಿಸಿ ಅವರಿಗೆ ವಿಧಿಸಲ್ಪಟ್ಟಂತಹ ಕೆಲಸಗಳನ್ನು ನೆರವೇರಿಸುವರು. ಅವರು ಅನೇಕ ಕಡೆಗಳಲ್ಲಿ ಕೆಲಸ ಮಾಡುತ್ತಿದ್ದರೂ ಸಹ ಎಲ್ಲರೂ ಭಗವಂತನ ಆಜ್ಞಾನುಸಾರವೇ ನೆರವೇರಿಸುವರು. ಆದ್ದರಿಂದ ಒಬ್ಬರು ಮಾಡುವಂತಹದ್ದು ಮತ್ತೊಬ್ಬರಿಗೆ ತಿಳಿಯುವುದು. ಒಬ್ಬರು ಮಾಡಿದ್ದು ಮತ್ತೊಬ್ಬರು ಪೂರ್ತಿ ಮಾಡುವರು. ಇದನ್ನು ಬೋಧಿಸಲು ಒಂದು ಉದಾಹರಣೆಯನ್ನು ಕೊಡುತ್ತಿದ್ದೇನೆ. V.H. ಠಾಕೂರ್. ಈತನು ಕಂದಾಯ ಇಲಾಖೆಯಲ್ಲಿ ಗುಮಾಸ್ತನಾಗಿ ಕೆಲಸ ಮಾಡುತ್ತಿದ್ದನು. ಈತನು ಒಮ್ಮೆ ಬೆಳಗಾಂನ ವಡ್ಗಾಂವ್ ಎಂಬ ಪಟ್ಟಣಕ್ಕೆ ಒಂದು ಸರ್ವೆ ಬೃಂದದೊಂದಿಗೆ ಬಂದನು. ಅಲ್ಲಿ ಅಪ್ಪ ಎಂಬ ಒಬ್ಬ ಕನ್ನಡಿಗನಾದ ಯೋಗಿಯನ್ನು ದರ್ಶಿಸಿ ಅವರ ಪಾದಗಳಿಗೆ ನಮಸ್ಕರಿಸಿದನು. ಆ ಯೋಗಿಯು ನಿಶ್ಚಲ ದಾಸನು ರಚಿಸಿದ ವಿಚಾರಸಾಗರ ಎಂಬ ವೇದಾಂತ ಗ್ರಂಥವನ್ನು ಸಭೆಯಲ್ಲಿರುವವರಿಗೆ ಬೋಧಿಸುತ್ತಿದ್ದನು. ಆಗ ಠಾಕೂರ್ ಹೊರಡಲು ಬೀಳ್ಕೊಡುಗೆಗಳನ್ನು ಕೇಳಲು ಆತನು ಹೀಗೆಂದನು: ಈ ಪುಸ್ತಕವನ್ನು ನೀನು ಓದಬೇಕು. ಆ ರೀತಿ ಮಾಡಿದಲ್ಲಿ ನಿನ್ನ ಬಯಕೆಗಳು ನೆರವೇರುತ್ತದೆ. ಮುನ್ಮುಂದೆ ನಿನ್ನ ಉದ್ಯೋಗದ ನಿಮಿತ್ತವಾಗಿ ಉತ್ತರದ ಕಡೆಗೆ ಹೋದಾಗ ನಿನ್ನ ಅದೃಷ್ಟವಶಾತ್ ನಿನಗೆ ಒಬ್ಬ ದೊಡ್ಡ ಮಹಾತ್ಮನ ದರ್ಶನವುಂಟಾಗುತ್ತದೆ. ಅವರು ನಿನ್ನ ಭವಿಷ್ಯದ ಮಾರ್ಗವನ್ನು ಹೇಳುತ್ತಾರೆ. ನಿನ್ನ ಮನಸ್ಸಿಗೆ ಶಾಂತಿ, ಸುಖ, ಸಂತೋಷಗಳನ್ನುಂಟು ಮಾಡುತ್ತಾರೆ ಎಂದರು. ಅನಂತ ಠಾಕೂರ್ ಜುನ್ನರ್ಗೆ ವರ್ಗವಾದನು. ಅಲ್ಲಿಗೆ ಹೋಗುವುದಕ್ಕೆ ನಾನೇ ಘಾಟ್ನಲ್ಲಿನ ಹಳ್ಳವನ್ನು ದಾಟಿ ಹೋಗಬೇಕಾಗಿತ್ತು. ಈ ಹಳ್ಳವು ತುಂಬ ಆಳವಾಗಿದ್ದಿತ್ತು. ಅದನ್ನು ದಾಟುವುದು ತುಂಬ ಕಷ್ಟ. ಆ ಹಳ್ಳವನ್ನು ದಾಟಲು ಎಮ್ಮೆಯನ್ನು ಉಪಯೋಗಿಸುತ್ತಿದ್ದರು. ಆದರೆ ಆತನಿಗೆ ಅದು ತುಂಬ ನೋವೆನಿಸಿತು. ಅಲ್ಲಿಂದ ಕಲ್ಯಾಣ್ಗೆ ಉದ್ಯೋಗವು ವರ್ಗವಾಯಿತು. ಅಲ್ಲಿ ನಾನಾ ಸಾಹೇಬ ಚಂದೋರ್ಕರ್ರೊಂದಿಗೆ ಪರಿಚಯವನ್ನೇರ್ಪಟ್ಟಿತು. ಆತನಿಂದ ಸಾಯಿಬಾಬಾರ ಬಗ್ಗೆ ಅನೇಕ ವಿಷಯಗಳನ್ನು ತಿಳಿದುಕೊಂಡು ಅವರನ್ನು ದರ್ಶಿಸಲು ಆಕಾಂಕ್ಷೆಯುಂಟಾಯಿತು. ಆ ಮಾರನೆಯ ದಿನವೇ ನಾನಾ ಸಾಹೇಬರು ಶಿರಡಿಗೆ ಹೋಗಲು ನಿಶ್ಚಯಿಸಿಕೊಂಡರು. ಆದ್ದರಿಂದ ಠಾಕೂರ್ನನ್ನು ಸಹ ತನ್ನೊಂದಿಗೆ ಬರುವಂತೆ ಕೋರಿದರು. ಠಾಕೂರ್ ತನಗೆ ಠಾಣಾದಲ್ಲಿ ಸಿವಿಲ್ ಕೇಸ್ ಇರುವುದರಿಂದ ಬರಲು ಆಗುವುದಿಲ್ಲವೆಂದು ಹೇಳಿದನು. ಆದರೆ ಅಲ್ಲಿ ಕೇಸು ವಾಯ್ದೆ ಬಿತ್ತು. ಆತನು ನಾನಾ ಸಾಹೇಬರ ಹಿಂದೆ ಶಿರಡಿಗೆ ಹೋಗದೆ ಇದ್ದುದರಿಂದ ತುಂಬ ಪಶ್ಚಾತ್ತಾಪಪಟ್ಟನು. ಆದರೂ ಸಹ ಮತ್ತೆ ಶಿರಡಿಗೆ ಹೋದನು. ಅದಕ್ಕೂ ಮೊದಲೇ ನಾನಾ ಸಾಹೇಬ ಶಿರಡಿಯನ್ನು ಬಿಟ್ಟು ಹೋಗಿರುವುದಾಗಿ ತಿಳಿಯಿತು. ಅಲ್ಲಿ ಮತ್ತೆ ಕೆಲವು ಸ್ನೇಹಿತರು ಸೇರಿದರು. ಅವರು ಠಾಕೂರ್ನನ್ನು ಬಾಬಾ ಬಳಿಗೆ ಕರೆದುಕೊಂಡು ಹೋದರು. ಆತನು ಬಾಬಾರನ್ನು ಕಂಡು ನಮಸ್ಕರಿಸಿ ತುಂಬ ಸಂತೋಷಿಸಿದನು. ಆತನ ಕಣ್ಣುಗಳು ಆನಂದ ಬಾಷ್ಪಗಳಿಂದ ತುಂಬಿದವು. ಸ್ವಲ್ಪ ಸಮಯದ ನಂತರ ಸರ್ವಜ್ಞನಾದ ಬಾಬಾ ಹೀಗೆಂದರು: ಇಲ್ಲಿನ ಮಾರ್ಗವು ಅಪ್ಪ ಬೋಧಿಸುವ ನೀತಿಗಳಷ್ಟು ಸುಲಭವಲ್ಲ. ನಾನೇ ಘಾಟ್ನಲ್ಲಿ ಹೆಮ್ಮೆಯ ಮೇಲೆ ಸವಾರಿ ಮಾಡುವುದಕ್ಕಿಂತಲೂ ಕಷ್ಟಕರವಾದುದು. ಈ ಆಧ್ಯಾತ್ಮ ಮಾರ್ಗವು ತುಂಬ ಕಠಿಣವಾದುದು. ಇದಕ್ಕೆ ತುಂಬ ಶ್ರಮ ಪಡಬೇಕು ಎಂದರು. ಠಾಕೂರ್ ಒಬ್ಬನಿಗೆ ಅರ್ಥವಾಗುವಂತಹ ಮಾತುಗಳನ್ನು ಕೇಳುತ್ತಲೇ ಅವನು ಅಮಿತಾನಂದ ಪರವಶನಾದನು. ಕನ್ನಡ ಯೋಗಿಯು ಹೇಳಿದ ಮಾತುಗಳು ಯಥಾರ್ಥವೆಂದು ತಿಳಿದನು. ಅವನು ತನ್ನ 2 ಕೈಗಳನ್ನು ಜೋಡಿಸಿ ಬಾಬಾ ಪಾದಗಳ ಮೇಲಿಟ್ಟು ತಲೆಯನ್ನು ಬಗ್ಗಿಸಿ ತನ್ನನ್ನು ಸ್ವೀಕರಿಸಿ ಆಶೀರ್ವದಿಸಬೇಕೆಂದು ಪ್ರಾರ್ಥಿಸಿದನು.
ಆಗ ಬಾಬಾ, ಅಪ್ಪ ಹೇಳಿರುವುದೆಲ್ಲ ನಿಜವೇ, ಆದರೆ ಅವುಗಳನ್ನೆಲ್ಲ ಅಭ್ಯಾಸ ಮಾಡಿ ಆಚರಣೆಯಲ್ಲಿಡಬೇಕು. ಸುಮ್ಮನೆ ಗ್ರಂಥಗಳನ್ನು ಓದಿ ಏನು ಪ್ರಯೋಜನವಿಲ್ಲ. ನೀನು ಓದಿದ ವಿಷಯದ ಬಗ್ಗೆ ಎಚ್ಚರಿಕೆಯಿಂದ ವಿಚಾರಿಸಿ ಅರ್ಥವನ್ನು ತಿಳಿದುಕೊಂಡು ಅದನ್ನು ಆಚರಣೆಯಲ್ಲಿಡಬೇಕು. ಇಲ್ಲದಿದ್ದಲ್ಲಿ ಏನೂ ಪ್ರಯೋಜನವಿಲ್ಲ. ಗುರುಗಳ ಅನುಗ್ರಹವಿಲ್ಲದ ಪುಸ್ತಕ ಜ್ಞಾನವು ನಿಷ್ಪ್ರಯೋಜನವಾದುದು ಎಂದರು. ವಿಚಾರ ಸಾಗರದಲ್ಲಿನ ಸಿದ್ಧಾಂತ ಭಾಗವನ್ನು ಆತನು ಓದಿದ್ದನು, ಆದರೆ ಅದನ್ನು ಆಚರಣೆಯಲ್ಲಿಡಲು ಶಿರಡಿಯಲ್ಲಿ ಕಲಿತನು. ಅನಂತರಾವ್ ಪಾಟಂಕರ್ ಎಂಬ ಪುಣೆಯ ನಿವಾಸಿಯೊಬ್ಬನು ಬಾಬರನ್ನು ನೋಡಲು ಬಯಸಿದನು. ಅವನು ಶಿರಡಿಗೆ ಬಂದು ಬಾಬರನ್ನು ದರ್ಶಿಸಿಕೊಂಡನು. ಆತನ ಕಣ್ಣುಗಳು ಸಂತೃಪ್ತಿಯಾದವು. ಅದಕ್ಕೆ ಸಂತೋಷಿಸಿದನು. ಆತನು ಬಾಬಾ ಪಾದಗಳ ಮೇಲೆ ಬಿದ್ದು ನಮಸ್ಕರಿಸುತ್ತಾ ಬಾಬರೊಂದಿಗೆ ಹೀಗೆಂದನು: ನಾನು ತುಂಬ ಪುಸ್ತಕಗಳನ್ನು ಓದಿದ್ದೇನೆ, ವೇದಗಳನ್ನು, ಉಪನಿಷತ್ತುಗಳನ್ನು, ಅಷ್ಟಾದಶ ಪುರಾಣಗಳನ್ನು ಓದಿದ್ದೇನೆ. ಆದರೂ ನನ್ನ ಮನಸ್ಸಿಗೆ ಶಾಂತಿಯುಂಟಾಗಲಿಲ್ಲ. ಆದ್ದರಿಂದ ನನ್ನ ಪುಸ್ತಕ ಜ್ಞಾನವೆಲ್ಲ ನಿಷ್ಪ್ರಯೋಜನವಾಯಿತು. ಪುಸ್ತಕ ಜ್ಞಾನವಿಲ್ಲದ ನಿರಾಡಂಬರ ಭಕ್ತರು ನನಗಿಂತಲೂ ವಾಸಿ. ಮನಸ್ಸು ಶಾಂತಿಯನ್ನು ಪಡೆಯದಿದ್ದಲ್ಲಿ ಪುಸ್ತಕ ಜ್ಞಾನವೆಲ್ಲ ವ್ಯರ್ಥ. ನಿಮ್ಮ ದೃಷ್ಟಿಯಿಂದ ನಿಮ್ಮ ಮಹತ್ತರವಾದ ಮಾತುಗಳಿಂದ ನೀವು ಶಾಂತಿಯನ್ನು ಪ್ರಸಾದಿಸುತ್ತೀರೆಂದು ಕೇಳಿದೆನು. ಆದ್ದರಿಂದಲೇ ನಾನು ಇಲ್ಲಿಗೆ ಬಂದೆನು. ಆದ್ದರಿಂದ ನನ್ನ ಮೇಲೆ ದಯೆ ತೋರಿಸಿ ನನ್ನನ್ನು ಆಶೀರ್ವದಿಸಿ ಎಂದು ಕೇಳಿಕೊಂಡನು. ಅದಕ್ಕೆ ಬಾಬಾ ಈ ನೀತಿಕತೆಯನ್ನು ಹೇಳಿದರು. ನವವಿಧ ಭಕ್ತಿ. ಕುದುರೆಯ 9 ಲದ್ದಿ ಉಂಡೆಗಳ ನೀತಿಕತೆ. ಒಬ್ಬ ವರ್ತಕನು ಇಲ್ಲಿಗೆ ಬಂದನು. ಅವನ ಮುಂದೆ ಒಂದು ಹೆಣ್ಣು ಕುದುರೆಯು ಲದ್ದಿಯನ್ನು ಹಾಕಿತ್ತು. ಅದು 9 ಉಂಡೆಗಳಾಗಿತ್ತಿತ್ತು. ಅವನು ಜಿಜ್ಞಾಸೆಯಿಂದ ಪಂಚೆಯನ್ನು ಹಾಸಿ ಆ 9 ಉಂಡೆಗಳನ್ನು ಅದರಲ್ಲಿಟ್ಟುಕೊಂಡು ಈ ರೀತಿ ಆತನು ತನ್ನ ಮನಸ್ಸನ್ನು ಕೇಂದ್ರೀಕರಿಸಿದನು. ಈ ಮಾತುಗಳನ್ನು ಪಾಟಂಕರ್ ಗ್ರಹಿಸದೆ ಹೋದನು. ಆದ್ದರಿಂದ ಆತನು ಗಣೇಶ ದಾಮೋದರ್ ಉರುಫ್ ದಾದಾ ಕೇಲ್ಕರನ್ನು ಈ ರೀತಿ ಕೇಳಿದನು: ಆ ಮಾತುಗಳಲ್ಲಿ ಬಾಬಾ ಉದ್ದೇಶವೇನು ಎಂದು. ಅದಕ್ಕೆ ಕೇಲ್ಕರ್ ಈ ರೀತಿಯಾಗಿ ಉತ್ತರಿಸಿದನು: ನನಗೂ ಸಹ ಬಾಬಾ ಹೇಳಿದೆಲ್ಲ ತಿಳಿಯಲಿಲ್ಲವಾದರೂ ಅವರ ಪ್ರೇರಣೆಯಂತೆ ನನಗೆ ತಿಳಿದನ್ನು ಹೇಳುವೆನು. ಹೆಣ್ಣು ಕುದುರೆ ಎಂದರೆ ಇಲ್ಲಿ ಭಗವಂತನ ಅನುಗ್ರಹ. 9 ಉಂಡೆಗಳು ಲದ್ದಿ ಎಂದರೆ ನವವಿಧ ಭಕ್ತರು ಎಂದರ್ಥ. ಅವು ಯಾವುದೆಂದರೆ ಶ್ರವಣ, ಕೇಳುವುದು, ಕೀರ್ತನೆ, ಹಾಡುವುದು, ಸ್ಮರಣೆ, ನೆನಪಿನಲ್ಲಿಟ್ಟುಕೊಳ್ಳುವುದು, ಪಾದ ಸೇವನೆ, ಪಾದ ಸಂಭಾವನೆ, ಅರ್ಚನೆ, ಪೂಜೆ, ನಮಸ್ಕಾರ, ಸಾಷ್ಟಾಂಗ ನಮಸ್ಕಾರ, ದಾಸ್ಯ, ಸೇವೆ, ಸಖ್ಯತೆ, ಸ್ನೇಹ, ಆತ್ಮನಿವೇದನೆ, ಆತ್ಮವನ್ನು ಸಮರ್ಪಿಸುವುದು. ಇವು ನವವಿಧದ ಭಕ್ತರು. ಇವುಗಳಲ್ಲಿ ಯಾವುದಾದರೊಂದು ಮಾರ್ಗವನ್ನು ಹೃದಯಪೂರ್ವಕವಾಗಿ ಅನುಸರಿಸಿದರೆ ಭಗವಂತನು ತೃಪ್ತಿ ಪಡೆಯುವನು. ಆಗ ಭಕ್ತನ ಗೃಹದಲ್ಲಿ ಪ್ರತ್ಯಕ್ಷನಾಗುವನು. ಭಕ್ತಿ ಇಲ್ಲದ ಸಾಧನೆಗಳೆಲ್ಲ, ಅಂದರೆ ಜಪ, ತಪ, ಯೋಗ, ಆಧ್ಯಾತ್ಮಿಕ ಗ್ರಂಥಗಳ ಪಾರಾಯಣ, ಅವುಗಳಲ್ಲಿನ ವಿಷಯಗಳನ್ನು ಬೇರೆಯವರಿಗೆ ಬೋಧಿಸುವುದು, ಇವೆಲ್ಲವೂ ನಿಷ್ಪ್ರಯೋಜನ. ಭಕ್ತಿಯೇ ಇಲ್ಲದ ವೇದಗಳಲ್ಲಿನ ಜ್ಞಾನವು, ಜ್ಞಾನಿ ಎಂಬ ಪ್ರಖ್ಯಾತಿಗಳು, ಕೇವಲ ನಾಮ ಮಾತ್ರಕ್ಕೆ ಮಾಡುವಂತಹ ಭಜನೆ, ಇವೆಲ್ಲವೂ ವ್ಯರ್ಥ. ಬೇಕಾಗಿರುವಂತಹದ್ದು ಪ್ರೀತಿಯುಳ್ಳ ಭಕ್ತಿ ಮಾತ್ರವೇ. ನೀನು ಸಹ ಆ ವರ್ತಕನೇ ಎಂದು ತಿಳಿ, ಅಥವಾ ಸತ್ಯವನ್ನು ತಿಳಿಯುವುದಕ್ಕಾಗಿ ಪ್ರಯತ್ನಿಸುತ್ತಿರುವ ವ್ಯಕ್ತಿ ಎಂದು ತಿಳಿ. ಅವನಂತೆಯೇ ನವವಿಧ ಭಕ್ತರನ್ನು ಕ್ರೋಢೀಕರಿಸು. ಅವನಂತೆಯೇ ನವವಿಧ ಭಕ್ತರನ್ನು ಆಚರಣೆಯಲ್ಲಿಡಲು ಸಿದ್ಧವಾಗಿರು. ಆಗಲೇ ನಿನಗೆ ಮನಸ್ಥೈರ್ಯ, ಶಾಂತಿ ಉಂಟಾಗುವುದು. ಮಾರನೆಯ ದಿನ ಪಾಟಂಕರ್ ಬಾಬಾಗೆ ನಮಸ್ಕರಿಸಲು ಹೋದನು. ಆಗ ಬಾಬಾ 9 ಉಂಡೆಗಳನ್ನು ಕ್ರೋಢೀಕರಿಸಿದ್ದೀಯಾ ಇಲ್ಲವೇ ಎಂದು ಪ್ರಶ್ನಿಸಿದರು. ಆತನು ತಾನು ನಿಸ್ಸಹಾಯಕಪರನೆಂದು, ಬಾಬಾ ಅನುಗ್ರಹದಿಂದ ಮಾತ್ರವೇ ಅವುಗಳನ್ನು ಸುಲಭವಾಗಿ ಕ್ರೋಢೀಕರಿಸಬಹುದೆಂದು ತಿಳಿಸಿದನು. ಅದಕ್ಕೆ ಬಾಬಾ ಶಾಂತಿ ಕ್ಷೇಮಗಳನ್ನು ಪಡೆಯುತ್ತೀಯೆಂದು ಆಶೀರ್ವದಿಸಿದರು. ಪಾಟಂಕರ್ ಅದಕ್ಕೆ ಅಮಿತಾನಂದ ಭರಿತನಾದನು. ಪಂಡರೀಪುರದ ನ್ಯಾಯವಾದಿ. ಈ ಕಥೆಯು ಬಾಬಾ ಸರ್ವಜ್ಞನೆಂದು ತಿಳಿಯಪಡಿಸುತ್ತದೆ. ಜನರನ್ನು ಸರಿಯಾದ ಮಾರ್ಗದಲ್ಲಿಡಲು, ಅವರ ತಪ್ಪುಗಳನ್ನು ಕಳೆಯಲು ಬಾಬಾ ಸರ್ವಜ್ಞತೆಯನ್ನು ಅನುಸರಿಸುತ್ತಿದ್ದರು. ಒಂದು ದಿನ ಪಂಡರೀಪುರದಿಂದ ಒಬ್ಬ ನ್ಯಾಯವಾದಿ ಬಂದನು. ಆತನು ಮಸೀದಿಗೆ ಹೋಗಿ ಸಾಯಿಬಾಬರನ್ನು ದರ್ಶಿಸಿದನು. ಅವರ ಪಾದಗಳಿಗೆ ನಮಸ್ಕರಿಸಿದನು. ಕೇಳದೆಯೇ ದಕ್ಷಿಣೆಯನ್ನು ಸಮರ್ಪಿಸಿದನು. ನಂತರ ಅಲ್ಲಿ ನಡೆಯುವ ಸಂಭಾಷಣೆಗಳನ್ನು ಕೇಳಲು ಒಂದು ಮೂಲೆಯಲ್ಲಿ ಕುಳಿತನು. ಬಾಬಾ ಆತನ ಕಡೆ ಮುಖವನ್ನು ತಿರುಗಿಸಿ ಹೀಗೆಂದರು: ಜನರು ಎಷ್ಟು ಟಕ್ಕರು! ಅವರು ಪಾದಗಳ ಮೇಲೆ ಬೀಳುವುದು, ದಕ್ಷಿಣೆಯನ್ನು ಕೊಡುವುದು, ಆದರೆ ಮರೆಯಲ್ಲಿ ನಿಂದಿಸುವುದು. ಇದು ವಿಚಿತ್ರವಲ್ಲವೇ? ಆ ಮಾತುಗಳು ನ್ಯಾಯವಾದಿಗೆ ಚುಚ್ಚಿದಂತಾದವು. ಯಾರಿಗೂ ಬಾಬಾ ಮಾತುಗಳೇನ ಅರ್ಥವೇನೆಂಬುದು ಅರ್ಥವಾಗಲಿಲ್ಲ. ವಾಡಾಗೆ ಹೋದ ನಂತರ ನ್ಯಾಯವಾದಿಯು ಕಾಕಾ ಸಾಹೇಬ ದೀಕ್ಷಿತರೊಂದಿಗೆ ಹೀಗೆಂದನು: ಬಾಬಾ ಹೇಳಿದ್ದೆಲ್ಲ ಯಥಾರ್ಥವೇ. ಆ ಬಾಣವನ್ನು ನನ್ನ ಮೇಲೆ ಪ್ರಯೋಗಿಸಿದ್ದಾರೆ. ಅದು ನನ್ನ ಬಗ್ಗೆಯೇ ಹೇಳಿದ ಮಾತು. ನಾನು ಯಾರನ್ನು ನಿಂದಿಸಬಾರದು.
ತೃಣೀಕರಿಸಬಾರದೆಂದು ಬೋಧಿಸುತ್ತಾರೆ. ಪಂಡರಿಪುರದ ಸಬ್ ಜಡ್ಜರಾದ ನೂಲ್ಕರ್ ತನ್ನ ಆರೋಗ್ಯಾಭಿವೃದ್ಧಿಗೆಂದು ಶಿರಡಿಗೆ ಬಂದನು. ಅಲ್ಲೇ ಉಳಿದುಕೊಂಡನು. ನ್ಯಾಯವಾದಿಗಳ ವಿಶ್ರಾಂತಿ ಕೋಣೆಯಲ್ಲಿ ಇದರ ಬಗ್ಗೆ ವಾದ ನಡೆಯಿತು. ರೋಗದಿಂದ ನರಳುತ್ತಿರುವ ಸಬ್ ಜಡ್ಜ್ ಔಷಧಗಳನ್ನು ಸೇವಿಸದೆ ಶಿರಡಿಗೆ ಬಂದ ಮಾತ್ರಕ್ಕೆ ವಾಸಿಯಾಗುತ್ತದೆಯೇ ಎಂದು ಮಾತನಾಡಿಕೊಂಡಿದ್ದರು. ಸಬ್ ಜಡ್ಜರನ್ನು ವ್ಯಾಖ್ಯಾನಿಸಿದರು. ಸಾಯಿಬಾಬರನ್ನು ನಿಂದಿಸಿದರು. ನಾನು ಸಹ ಅದರಲ್ಲಿ ಭಾಗವಹಿಸಿದೆನು. ನಾನು ಮಾಡಿದ್ದು ಸಮಂಜಸವಲ್ಲವೆಂದು ಈಗ ಸಾಯಿಬಾಬಾ ನಿರೂಪಿಸಿದರು. ಇದು ನನಗೆ ದೂಷಣವಲ್ಲ, ನನಗೆ ಇದು ಆಶೀರ್ವಚನವೇ ಆಗಿದೆ. ಇದು ಒಂದು ಉಪದೇಶ. ನಾನಿನ್ನು ಯಾರನ್ನು ದೂಷಿಸಬಾರದು, ಯಾರನ್ನು ನಿಂದಿಸಬಾರದು, ಬೇರೆಯವರ ವಿಷಯದಲ್ಲಿ ಮಧ್ಯೆ ಪ್ರವೇಶಿಸಬಾರದು ಎಂದನು. ಪಂಡರಿಪುರದಿಂದ ಶಿರಡಿಗೆ 300 ಮೈಲಿಗಳಷ್ಟು ದೂರವಿದೆ. ಬಾಬಾ ಸರ್ವಜ್ಞನಾದ್ದರಿಂದ ಪಂಡರಿಪುರದಲ್ಲಿ ನ್ಯಾಯವಾದಿಗಳ ಕೋಣೆಯಲ್ಲಿ ನಡೆಯುವ ವಿಚಾರವನ್ನೆಲ್ಲ ತಿಳಿದುಕೊಂಡಿದ್ದಾರೆ. ಇದರ ಮಧ್ಯೆ ಇರುವ ಸ್ಥಳಗಳು, ನದಿಗಳು, ಅರಣ್ಯ, ಪರ್ವತಗಳು ಯಾವುದೂ ಅವರ ಸರ್ವಜ್ಞತೆಗೆ ಅಡ್ಡಿಯಾಗಲಿಲ್ಲ. ಅವರು ಸರ್ವವನ್ನು ನೋಡಬಲ್ಲರು, ಎಲ್ಲರ ಹೃದಯಗಳಲ್ಲಿರುವುದನ್ನು ತಿಳಿಯಬಲ್ಲರು. ಅವರಿಗೆ ತಿಳಿಯದ ರಹಸ್ಯವೇನೂ ಇಲ್ಲ. ಯಾವುದೇ ಆಗಲಿ ಬಾಬರ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಇದರಿಂದ ಆ ನ್ಯಾಯವಾದಿಯು ಒಂದು ನೀತಿಯನ್ನು ಕಲಿತನು. ಬಾಬರ ಬಗ್ಗೆ ಕೆಟ್ಟದನ್ನು ಹೇಳಬಾರದು ಮತ್ತು ಅನವಶ್ಯಕವಾಗಿ ನಿಂದಿಸಬಾರದು. ಆ ರೀತಿ ಬಾಬಾ ಆತನ ದುರ್ಗುಣವನ್ನು ಕಳೆದು ಸನ್ಮಾರ್ಗದಲ್ಲಿಟ್ಟರು. ಇದು ನ್ಯಾಯವಾದಿಗೆ ಸಂಬಂಧಿಸಿದ್ದೇ ಆದರೂ ಎಲ್ಲರಿಗೂ ವರ್ತಿಸುತ್ತದೆ. ಆದ್ದರಿಂದ ಈ ಕಥೆಯು ಬೋಧಿಸುವ ನೀತಿಯನ್ನು ನೆನಪಿನಲ್ಲಿಟ್ಟುಕೊಂಡು ಒಳ್ಳೆಯವರಾಗೋಣ. ಸಾಯಿಯ ಮಹಿಮೆಯು ಅಪಾರವಾದುದು. ಅವರ ಲೀಲೆಗಳು ಸಹ ಅಂತಹವೇ. ಅವರ ಜೀವನವೂ ಸಹ ಅಪಾರವೇ ಆಗಿದೆ. ಅವರು ಪರಬ್ರಹ್ಮ ಸ್ವರೂಪವೇ ಆಗಿದ್ದಾರೆ. ಶುಭಂ ಭವತು. ಅಧ್ಯಾಯ 21 ಸಂಪೂರ್ಣ. ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ.